ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಹಾಗೆ ನನ್ನ ಚಾನಲ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈಗೇನೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾನೇ ಧನ್ಯವಾದಗಳನ್ನ ತಿಳಿಸ್ತೀನಿ. ನಾನಿವತ್ತು ಮಾಡ್ತಾ ಇದ್ದೀನಿ ಯುಗಾದಿ ಸ್ಪೆಷಲ್ ಶಾವಿಗೆ ಮತ್ತೆ ಬೇವು ಬೆಲ್ಲ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಗಸಗಸೆನ ತಗೊಂಡಿದ್ದೀನಿ. ಗಸಗಸೆನ ಹಸಿದ ಹಾಕಬಾರ್ದು, ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಂದ್ರೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಗಸಗಸೆ ಯಾವಾಗಲೂ ತಗೊಂಡ್ರೆ ಸ್ವಲ್ಪ ಆರಿಸ್ಕೊಂಡು ತಗೋಬೇಕು. ಅದರಲ್ಲಿರುವಂತಹ ಕಲ್ಲು ನಮಗೆ ಗೊತ್ತಾಗಲ್ಲ, ಹಾಗಾಗಿ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಈ ಗಸಗಸೆ ತಣ್ಣಗಾಕೆ ಒಂದು ಕಡೆ ಇಟ್ಕೊಳ್ಳೋಣ. ಈಗ ನಮಗೆ ಬೇವು ಬೆಲ್ಲ ಮಾಡೋಕ್ಕೆ 1 ಕಪ್ ಅಷ್ಟು ನಾನು ಕಡಲೆನ ತಗೊಂಡಿದ್ದೀನಿ. 1 ಕಪ್ ಅಷ್ಟು ಕಡಲೆನ ತಗೊಂಡಿದ್ದೀನಿ. ಕಡಲೆನ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡ್ರ್ ಮಾಡ್ಕೋತೀನಿ. ನುಣ್ಣಗಾಗೋವರೆಗೂ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನ ನುಣ್ಣಗಾಗೋವರೆಗೂ ಪೌಡ್ರು ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಮತ್ತೊಮ್ಮೆ ನಾನು ಹಿಚ್ಚಿಡೆ ಜಲ್ದಿ ಅಂತಾರಲ್ಲ, ಅದರಲ್ಲಿ ಸೋಸ್ಕೋತೀನಿ ನೀಟಾಗಿ. ನಾವು ಮಿಕ್ಸಿಲಿ ಹೇಗೆ ಹಾಕೊಂಡ್ರು ರವೆ ತರ ಸಿಗುತ್ತೆ, ಅದನ್ನ ಈ ಬೇವು ಬೆಲ್ಲದಲ್ಲಿ ಇರಬಾರ್ದಂತೆ. ಹಾಗಾಗಿ ನಾನು ಅದನ್ನ ಎಲ್ಲ ನೀಟಾಗಿ ಸೋಸಿಟ್ಕೊಂಡಿದ್ದೀನಿ. ನೋಡಿ, ಈ ತರ ರವೆ ತರ ಬರೋದನ್ನ ತೆಗ್ದಿದ್ದೀನಿ. ಈಗ ಇದ್ರ ಜೊತೆ ಈಗ ಇದಕ್ಕೆ ನಾನು ಎಷ್ಟು ಕಡಲೆನ ತಗೊಂಡಿದ್ದೆ, ಹುರ್ಗಡ್ಲೆನ ತಗೊಂಡಿದ್ದೆ, ಅಷ್ಟನ್ನೇ ನಾನು ಬೆಲ್ಲ ತಗೋತೀನಿ. 1 ಕಪ್ ಅಷ್ಟು ಹುರ್ಗಡ್ಲೆಗೆ 1 ಕಪ್ ಅಷ್ಟು ಬೆಲ್ಲ ಹಾಕೊಂಡಿದ್ದೀನಿ. ಆಮೇಲೆ ಸ್ವೀಟ್ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೇಕು. ಸ್ವೀಟ್ ಸ್ವಲ್ಪ ಕಡಿಮೆ ಬೇಕು ಅಂದರೆ ಸ್ವಲ್ಪ 1/4 ಭಾಗದಷ್ಟು 1/4 ಕಪ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಬೆಲ್ಲ. ಈಗ ನಾನು ಬೆಲ್ಲನೂ ಹಾಕೊಂಡು ಈ ತರ ಪುಡಿ ಮಾಡ್ಕೊಂಡಿದ್ದೀನಿ. ಅಥವಾ ಕೆಲವರು ಮಿಕ್ಸಿ ಜಾರ್ಗೆ ಹಾಕೋ ಬದಲಿ ಆ ಬೆಲ್ಲನ ತುರಿದ್ಬಿಟ್ಟು ಹಾಕೋತಾರೆ. ಹಾಗೆ ಕಲ್ಲಲ್ಲಿ ಕುಟ್ಬಿಟ್ಟು ಇದು ಪೌಡ್ರ್ ತರ ಮಾಡಕ್ ಹೋದ್ರೆ ಅದು ಬರಲ್ಲ, ಬಾಯಿಗೆ ಬೆಲ್ಲ ಸಿಗುತ್ತೆ. ಹಾಗಾಗಿ ಮಿಕ್ಸಿಗೆ ಹಾಕೊಂಡ್ರೆ ಬೇಗ ಕೂಡ ಆಗೋಗುತ್ತೆ. ಈಗ ಇದನ್ನ ಬೆಲ್ಲನ ಪುಡಿ ಮಾಡ್ಕೊಂಡಿರೋದು, ಕಡಲೆನ ಪುಡಿ ಮಾಡ್ಕೊಂಡಿರೋದು ಎರಡು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಎಲ್ಲೂ ಗಂಟು ತರ ಬರ್ಬಾರ್ದು, ಆ ತರ ನೀಟಾಗಿ ಕಲಿಸ್ಕೋಬೇಕು. ಅಥವಾ ಇನ್ನ ಈಸಿ ಬೇಗನೆ ಆಗ್ಬೇಕು ಅಂದ್ರೆ ಬೆಲ್ಲದ ಜೊತೆ ಸ್ವಲ್ಪ ಹುರ್ಗಡ್ಲೆನೂ ಹಾಕೊಂಡು ನೀವು ಪೌಡ್ರ್ ಮಾಡ್ಕೊಂಡ್ರೆ ಅದು ಕೂಡ ಬೇಗ ಆಗೋಗುತ್ತೆ. ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಒಣ ಕೊಬ್ಬರಿ ತುರಿನ ಹಾಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಂಡಿದ್ದೀನಿ. ಒಂದ್ ಸ್ವಲ್ಪ ಗೋಡಂಬಿ, ಒಂದ್ ಸ್ವಲ್ಪ ದ್ರಾಕ್ಷಿನ ಹಾಕೊಂಡಿದ್ದೀನಿ. ಇದಕ್ಕೆ ಗೋಡಂಬಿ ಯಾವಾಗ್ಲೂ ಪೀಸ್ ಆಗಿ ಹಾಕೋಬೇಕು. ಆಮೇಲೆ ನಾವು ಹುರಿದಿಟ್ಕೊಂಡಿರುವಂತಹ ಗಸಗಸೆನ ಇದಕ್ಕೆ ಹಾಕೊಂಡಿದ್ದೀನಿ. ಇವಾಗ ಇದನ್ನ ಮತ್ತೊಮ್ಮೆ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಂಡು ಬೇಕಾದ್ರೆ ಸಕ್ಕರೆನ ಆ್ಯಡ್ ಮಾಡ್ಕೋಬಹುದು. ಸಕ್ಕರೆನ ಪುಡಿ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋಬಹುದು. ಬೆಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು. ಅದಕ್ಕೆ ಈಗ ನಾವು ಬೇವು ಬೆಲ್ಲನ ರೆಡಿ ಮಾಡಿಟ್ಕೊಂಡಿದ್ದೀವಿ. ಈಗ ನಾನಿಲ್ಲಿ ಶಾವಿಗೆ ಬಸೋದು ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕೊಂಡಿದ್ದೀನಿ. 1-3 ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ. ಆಮೇಲೆ 3 ರಿಂದ 4 ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಹಾಕೊಂಡಿದ್ದೀನಿ. ಇದಕ್ಕೆ 1 ಪ್ಯಾಕೆಟ್ ಶಾವಿಗೆ ಅಂದ್ರೆ 1/4 kg ಅಷ್ಟು ಶಾವಿಗೆನ ಇದಕ್ಕೆ ಹಾಕೊಂಡಿದ್ದೀನಿ. ಶಾವಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೇಕು. ಆಮೇಲೆ ನಾವು ಶಾವಿಗೆನ ಎಷ್ಟು ಹಾಕೋತೀವಿ ಅದ್ರ 2ರಷ್ಟು ಪಾತ್ರೆಯಲ್ಲಿ ನೀರು ಇರಬೇಕು. ಎಣ್ಣೆ ಹಾಕೋದ್ರಿಂದ ಶಾವಿಗೆ ಮುದ್ದೆ ಅಂತೂ ಆಗಲ್ಲ, ತುಂಬಾನೇ ಸಾಫ್ಟ್ ಆಗಿ ಫುಲ್ ಉದುರಾಗಿ ನೀಟಾಗಿ ಬರುತ್ತೆ. ಹಾಗಾಗಿ ಇದನ್ನ ಬರೀ 1 ನಿಮಿಷದ ತನಕ ಶಾವಿಗೆ ಹಾಕಿ ಬರೀ 1 ನಿಮಿಷದ ತನಕ ಮಾತ್ರ ಕುದಿಸಿ, ಅದಾದ್ಮೇಲೆ ಇದಕ್ಕೆ ತಣ್ಣೀರು ಮತ್ತೆ 1-3 ಗ್ಲಾಸ್ ಅಷ್ಟು ಹಾಕಬೇಕು. ಇವಾಗ ನೀರು ಹಾಕಿದ ತಕ್ಷಣ ಶಾವಿಗೆನೆಲ್ಲ ಬಸಿಬೇಕು, ಅಂದ್ರೆ ಶಾವಿಗೆಲಿರೋ ನೀರೆಲ್ಲ ತೆಗಿಬೇಕು. ನೋಡಿ, ನಾನು ತೆಗ್ದಿದ್ದೀನಿ. ಬಿಸಿ ಇರುವಾಗ್ಲೇ ಎಷ್ಟು ಸಾಫ್ಟ್ ಆಗಿ ಮತ್ತೆ ಎಷ್ಟು ಉದುರಾಗಿ ಬಂದಿದೆ. ತಣ್ಣಗಾದ್ಮೇಲೆ ಕೂಡ ಇದೇ ತರನೇ ಇರುತ್ತೆ, ಯಾವುದೇ ಕಾರಣಕ್ಕೂ ಮುದ್ದೆ ಆಗಲ್ಲ.
ನಾನು ಮಾಡಿರುವಂತ ರೀತಿಲೇ ಮಾಡ್ಕೊತ ಬಂದ್ರೆ ಯಾವುದೇ ಕಾರಣಕ್ಕೂ ಶಾವಿಗೆ ಮುದ್ದೆ ಆಗಲ್ಲ. ಇವಾಗ ನಾವು ಬೇವು ಬೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದೀವಿ, ಶಾವಿಗೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದೀವಿ. ಇದನ್ನ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಹೇಗ್ ತಿನ್ಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಈ ಶಾವಿಗೆ ಜೊತೆಗೆ ಬೇವು ಬೆಲ್ಲ 1-2 ಸ್ಪೂನ್ ಅಷ್ಟು ಹಾಲು ಹಾಕೊಂಡು ತಿನ್ಬೇಕು. ಕೆಲವ್ರಿಗೆ ಇನ್ನ ಸ್ವೀಟು ಬೇಕು ಅನ್ನೋರು ಬೆಲ್ಲನ 1 ಅಚ್ಚು ಬೆಲ್ಲನ 2 ಗ್ಲಾಸ್ ಅಷ್ಟು ನೀರ್ ಹಾಕಿ ಅದನ್ನ ಕುದಿಸ್ಕೊಂಡು ಬೆಲ್ಲದ ಪಾಕ ಮಾಡ್ಕೊಂಡು, ಹಾಲು ಬೇಡ ಅನ್ನೋರು ಬೆಲ್ಲದ ಪಾಕ ಹಾಕೊಂಡು ಈ ಪೌಡರ್ ಹಾಕೊಂಡು ಕೂಡ ತಿನ್ಬೋದು. ಅದು ಕೂಡ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಯುಗಾದಿ ಹಬ್ಬದ ಸ್ಪೆಷಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.